ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಾಡೋವಂಥ ಪಾಸ್ತಾ ಮಸಾಲ ಹೇಗೆ ಅಂತ ತೋರ್ಸೋಕ್ಕೆ ಬಂದಿದ್ದೀನಿ. ನಾನು ಹೇಗೆ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಹಾಗೆ ನಿಮಗೂ ತೋರ್ಸೋಕ್ಕೆ ಬಂದಿದ್ದೆ. ನೋಡಿ, ಇವಾಗ ನೀವು ಈ ಥರ ಕುದಿಸ್ಕೋಬೇಕ್ರಿ. ಒಂದು 15 ನಿಮಿಷ ಅಂತ ನೀವು ಪಾಸ್ತಾನ ಬೇಯಿಸ್ಕೋಬೇಕಾದ್ರಾಗ. ನೋಡಿರಿ, ಈ ಥರ ನೀರು ಕುದಿಯುವಾಗ ನೀವು ಪಾಸ್ತಾ ತೊಗೊಂಡಿರ್ತೀರಲ್ಲ, ಆ ಪಾಸ್ತಾನ ಇದ್ರೊಳಗೆ ಬೇಯಕ್ಕೆ ಹಾಕಬೇಕು. ನೋಡಿ, ಅದೇನು ಎಲ್ಲ ಕಿರಾಣಿ ಅಂಗಡಿಯೊಳಗೂ ಸಿಗುತ್ತೆ. ಪಾಸ್ತಾ ಕೊಡಿ ಅಂದರೆ ಕೊಡ್ತಾರೆ, ಪ್ಯಾಕೆಟ್ ಬೇಕಾದ್ರೆ ಪ್ಯಾಕೆಟ್ ಕೊಡ್ತಾರೆ, ನಿಮಗೆ ಲೂಸ್ ಬೇಕಾದರೆ ಲೂಸು ಸಿಗುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ತೊಗೊಂಡು ಬಂದು ನೋಡಿ ಫ್ರೆಂಡ್ಸ್. ಈಗ ಇದು ನೀರು ಕಾಯ್ತು, ನಾನು ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿದ್ದೆ. ಉಪ್ಪು ಹಾಕಿ ನೀವು ಇದನ್ನು ಪಾಸ್ತಾನ ಅದ್ರೊಳಗೆ ಹಾಕಬೇಕು. ಏನಿಲ್ಲ ಅಂದರೂ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ ಅದನ್ನು. ನೋಡಿ, ಈ ಥರ ಆಗಿರಬೇಕದು, ನಿಮಗೆ ಗೊತ್ತಾಗುತ್ತೆ ನೋಡಿ. ಅದು ನೋಡಿ, ಈ ಥರ ಬೆಂದಿರಬೇಕು. ಇವಾಗ ಇದನ್ನು ಬೇರೆ ಒಂದು ಬೌಲಿಗೆ ತಗೊಂಬಿಡಿ. ನೋಡಿ, ನಾವು ಈಸಿಯಾಗೆ ಸಿಂಪಲಾಗೆ ಮಾಡ್ಕೋಬೋದು. ಜಾಸ್ತಿ ಸಾಮಾನು ಹಾಕಿ ಮಾಡೋದಕ್ಕಿಂತ ನಾವು ಮನೆಯಲ್ಲಿರೋ ಸಾಮಾನು ಹಾಕಿ ನಾವು ಹೇಗೆ ಪಾಸ್ತಾ ಮಸಾಲ ಮಾಡ್ಕೋಬೋದು ಅಂತ ತೋರ್ಸಕತ್ತೀನಿ. ನೋಡಿ, ಸಣ್ಣಗೆ ಬೆಳ್ಳುಳ್ಳಿ ಹೆಚ್ಚಿಟ್ಕೊಡ್ರಿ. ಒಂದು ಬಾಣಲೆಗೆ ಎಣ್ಣೆ ಕಾಯಕ್ಕಿರ್ತಿರಲ್ಲ, ಆ ಬೆಳ್ಳುಳ್ಳಿ ಹಸಿ ಶುಂಠಿನ ಸಣ್ಣಗೆ ಜಜ್ಜಿಟ್ಕೊಳ್ಳಿ. ನೋಡಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಂಡ ನಂತರ ಅದನ್ನು ಫ್ರೈ ಮಾಡ್ಕೊಳ್ರಿ. ಇದಕ್ಕೆ ನೀವು ಕ್ಯಾಪ್ಸಿಕಮ್ಮು ಮತ್ತು ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಡ್ರಿ. ಈರುಳ್ಳಿನ ನೆಕ್ಸ್ಟು ಒಂದು ಟೊಮ್ಯಾಟೊ ಹೆಚ್ಕೊಳ್ರಿ, ಮತ್ತು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನೀವು ಬೇಕಾದರೆ ಕ್ಯಾರೆಟ್ ಹಾಕ್ಕೋಬೋದು, ಬೀನ್ಸ್ ಹಾಕ್ಕೋಬೋದು, ಬಟಾಣಿ ಹಾಕ್ಕೋಬೋದು. ನಾನು ಏನೂ ಹಾಕಿಲ್ಲ, ನಾನು ಸಿಂಪಲ್ಲಾಗೆ ಮಾಡಿ ತೋರಿಸೋದು ಹೆಂಗೆ ಅಂತ ಹೇಳಕತ್ತೀನಿ ಅಷ್ಟೇ ನಾನು ನಿಮಗೆ. ನೋಡಿ, ನಿಮಗೆ ಇನ್ನೂ ವೆಜಿಟೇಬಲ್ ಬೇಕು ಅಂದರೆ ನೀವು ಹಾಕ್ಕೊಂಡು ಮಾಡ್ಕೋಬೋದು. ನಾನು ಮನೆಯಲ್ಲೇ ಇರೋ ಸಾಮಾನದಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಪಾಸ್ತಾನ. ತುಂಬ ಚೆನ್ನಾಗಾಗುತ್ತೆ, ಮಕ್ಕಳೇ ಇಷ್ಟಪಡ್ತಾವೆ. ಈ ಥರ ಮಾಡಿ ನೋಡಿರಿ. ಜಾಸ್ತಿ ಸಾಮಾನು ಹಾಕಿ ಮಾಡೋದಕ್ಕಿಂತ ಈ ಸಿಂಪಲ್ಲಾಗಿ ನೀವು ಪಾಸ್ತಾ ಮಾಡ್ಕೋಬೋದು. ನೋಡಿ, ಇವಾಗ ಇದು ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ನೋಡಿ ಟೊಮೆಟೊ ಹಾಕ್ಕೊಳ್ಳಿ. ಒಂದು ಟೊಮೆಟೊನ, ನಿಮಗೆ ಟೊಮೆಟೊ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು, ಪರವಾಗಿಲ್ಲ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸಾಸು, ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು ಬೇಕಿದ್ದಕ್ಕೆ ಫ್ರೆಂಡ್ಸ್. ನೀವು ಟೊಮೊಟೊ ಸಾಸು, ಸೋಯಾ ಸಾಸು ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಹಾಕ್ಕೊಳ್ಳೋದು ಬಿಡ್ಬೋದು. ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು ಹಾಕಿದರೆ ಮಕ್ಕಳು ಇನ್ನೂ ಇಷ್ಟಪಡ್ತಾವೆ ಅಂತ ಹೇಳ್ತೀನಿ. ನಿಮ್ಮ ಮನೇಲಿ ಇಲ್ಲ ಅಂದರೆ ಪರವಾಗಿಲ್ಲ. ನೋಡಿ, ಇದಕ್ಕೆ ನೀವೀಗ ಗರಂ ಮಸಾಲ 1 ಚಮಚ ಮತ್ತು 1 ಚಮಚ ಚಿಲ್ಲಿ ಪೌಡ್ರ್, ಖಾರ ಪುಡಿ ಹಾಕ್ಕೊಳ್ಳಿ. ಇವೆರಡೇ ಇದಕ್ಕೆ ಬೇಕಾಗಿರೋದು. ನೋಡಿ, ಗರಂ ಮಸಾಲ ಮತ್ತು ಖಾರ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಖಾರ ಪುಡಿ, ಚಿಲ್ಲಿ ಪೌಡ್ರ್ ಎರಡು ಒಂದೇ, ಮತ್ತು ಹಂಗಾಗಿ ಒಬ್ಬೊಬ್ಬರಿಗೆ ಗೊತ್ತನ್ಸಲ್ಲ ಅಂತ ಎರಡು ಹೇಳಿದೆ ನಾನು. ನೋಡಿರಿ, ಈಗ ಸೋಯಾ ಸಾಸ್ ಹಾಕ್ಕೊತಿದ್ದೀನಿ. ಸೋಯಾ ಸಾಸು ಸ್ವಲ್ಪ ಹಾಕ್ಕೋಬೇಕು, ಮತ್ತು ಟೊಮೊಟೊ ಸಾಸು ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ರಿ. ಆದರೆ ಸೋಯಾ ಸಾಸು ಮತ್ತು ಟೊಮೊಟೊ ಸಾಸ್ ಹಾಕಿದರೆ ಮಕ್ಕಳು ಇಷ್ಟಪಡ್ತಾವೆ ಅಂತ ಹೇಳ್ತೀನಿ. ಈಗಿನ ಮಕ್ಕಳಿಗೆ ಅದೇ ಅಲ್ವಾ ಇಷ್ಟ ಆಗೋದು. ನೋಡಿ, ಇವಾಗ ಆಗಲೇ ಏನು ಪಾಸ್ತಾ ಬೇಯಿಸಿಟ್ಕೊಂಡಿದ್ರಲ್ಲ, ಆ ಪಾಸ್ತಾ ಇವಾಗ ಇದಕ್ಕೆ ಹಾಕ್ಕೊಂಡು ಎಲ್ಲದನ್ನು ನೀವು ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಸಿಂಪಲ್ಲಾಗೆ ಮಾಡೋದು ತೋರಿಸಿದ್ದೀನಿ ಫ್ರೆಂಡ್ಸ್ ನಾನು. ಇದಕ್ಕೆ ಜಾಸ್ತಿ ಏನು ಸಾಮಾನು ಏನು ಬೇಕಾಗಿಲ್ಲ. ಪಾಸ್ತಾ ಇವಾಗೆಲ್ಲ ಕಿರಾಣಿ ಸ್ಟೋರಲ್ಲಿ ಕೇಳಿದರೆ ಕೊಡ್ತಾರೆ. ನಿಮಗೆ ಪಾಕೆಟ್ ಬೇಕು ಅಂದರೆ 1 kg ಪಾಕೆಟ್ ಸಿಗುತ್ತೆ. ಲೂಸ್ ಬೇಕಂದರೆ 1/4 kg, ಅರ್ಧ kg ಲೂಸ್ ಕೊಡ್ತಾರೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಂದು ಮನೇಲೇ ಇಟ್ಕೊಂಬಿಡಿ. ಮಕ್ಕಳು ಕೇಳಿದಾಗ ನೀವು ಮಾಡಿಕೊಡ್ಬೋದು. ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು, ಪಾಸ್ತಾನ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಸಿಂಪಲ್ ಪಾಸ್ತಾ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ. ಓಕೆ, ಬಾಯ್.